ಮಡಿಕೇರಿ ತಾಲೂಕಿನ ಭಾಗಮಂಡಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಣ್ಣ ಪುಲಿಕೋಟು ಗ್ರಾಮದ ಮನೆಯೊಂದರಲ್ಲಿ ಅಕ್ರಮವಾಗಿ ನಾಡ ಬಂದೂಕುಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದ ಆರೋಪಿ ಹಾಗೂ ಬಂದೂಕು ಖರೀದಿ ಮಾಡಿದ ವ್ಯಕ್ತಿಗಳಿಂದ ಕೊಡಗು ಪೊಲೀಸರು ಬಂಧಿಸಿದ್ದಾರೆ. ಸಣ್ಣ ಪುಲಿಕೋಟು ಗ್ರಾಮದ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಕೇರಳ ರಾಜ್ಯ ಇಡುಕಿ ಜಿಲ್ಲೆ ಮೂಲದ ಸುರೇಶ್ ಎಂಬಾತನೇ ಬಂಧಿತ ಆರೋಪಿ. ಈತನ ಮನೆ ಮೇಲೆ ದಾಳಿ ಮಾಡಿದಾಗ ಅಕ್ರಮವಾಗಿ ನಾಡ ಬಂದೂಕು ತಯಾರಿಸಲು ಬಳಸ್ತಾ ಇದ್ದ ಸಾಮಗ್ರಿಗಳು 2 ನಾಡ ಬಂದೂಕು ಮತ್ತು 1 ನಾಡ ಪಿಸ್ತೂಲ್ ಪತ್ತೆಯಾಗಿದ್ದು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸುರೇಶ್ ಅಕ್ರಮವಾಗಿ ತಯಾರಿಸಿರುವ ನಾಡ ಬಂದೂಕುಗಳನ್ನು ಖರೀದಿ ಮಾಡಿದ್ದ ಕರಿಕೆ ಚೆತ್ತುಕಾಯ ಗ್ರಾಮದ ಎನ್.ಜೆ. ಶಿವರಾಮ, ಪಿರಿಯಾಪಟ್ಟಣದ ಮಾಗಳಿ ಗ್ರಾಮದ ಎಸ್. ರವಿ ಹಾಗೂ ಭಾಗಮಂಡಲ ದೊಡ್ಡಪುಲಿಕೋಟು ಗ್ರಾಮದ ಕೋಟಿ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಇವರ ಬಳಿ ಇದ್ದ ತಲಾ 1 ನಾಡ ಬಂದೂಕನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ ಒಟ್ಟು 5 ನಾಡ ಬಂದೂಕು ಮತ್ತು 1 ನಾಡ ಪಿಸ್ತೂಲು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್, ಮಡಿಕೇರಿ ಗ್ರಾಮಾಂತರ ವೃತ್ತದ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಭಾಗಮಂಡಲ ಠಾಣೆ ಪಿಎಸ್ಐ ಶೋಭಾ ಲಾಮಾಣಿ ಹಾಗೂ ಸಿಬ್ಬಂದಿಗಳ ವಿಶೇಷ ತಂಡ ಕಾರ್ಯಾಚರಣೆಯನ್ನು ನಡೆಸಿತು. ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭಾಗಮಂಡಲ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಬರುವ ಸಣ್ಣ ಪುಲಿಕೋಟು ಎಂಬ ಒಂದು ಗ್ರಾಮ, ಅಯ್ಯಂಗಿರಿ ಸಣ್ಣ ಪುಲಿಕೋಟು ಗ್ರಾಮದಲ್ಲಿ ಒಂದು ಸುರೇಶ್ ಎಂದ ಒಂದು 52 ವರ್ಷದ ವ್ಯಕ್ತಿಯೊಬ್ಬರು ನಾಟಿ ಬಂದೂಕುಗಳನ್ನು ತಯಾರಿ ಮಾಡಿ ಅಲ್ಲಿ ಸಪ್ಲೈ ಮಾಡ್ತಾರೆ ಅಂದರೆ ನಮಗೆ ಮಾಹಿತಿ ಬಂತು. ಈ ಮಾಹಿತಿ ನಮಗೆ ಸುಮಾರು ಏಪ್ರಿಲ್ನಿಂದ ನಮಗೆ ಈ ಮಾಹಿತಿ ಇದು. ಬಟ್ ಅವರನ್ನು ನಾವು ಸುಮಾರು 4-5 ಮಂತ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇದು ಕೇಸ್ ಆಗಿರೋದು ಈಗ ಆಗಸ್ಟ್ 14ನಲ್ಲಿ ಕೇಸ್ ಮಾಡಿದ್ದೀವಿ. ಏಪ್ರಿಲ್ನಿಂದ ವಿ ಆರ್ ಫಾಲೋಯಿಂಗ್ ದಮ್. ನಮ್ಮ ಇಂಟೆಲಿಜೆನ್ಸ್ ಟೀಮ್ ಒಂದು ಅವರನ್ನು ಫಾಲೋ ಮಾಡ್ತಾ ಇತ್ತು. ಅವರ ಕಡೆ ಮಾಲ್ 100% ಯಾವಾಗ ಬರ್ತದೋ, ಮಿನಿಮಮ್ ಅಟ್ಲೀಸ್ಟ್ 1 or 2 ಮಾಲ್ಸ್ ಬಂದಾದ್ಮೇಲೆ ಹಿಡಿಬೇಕಂದ್ರೆ ನಾವು ಭಾಳಷ್ಟು ವೆಯ್ಟ್ ಮಾಡಿದ್ದೀವಿ. ಸೊ ದೆನ್ ವಿ ಆರ್ ಶ್ಯೂರ್ ದಟ್ ಅವ್ರ ಕಡೆ ಮಾಲ್ ಇತ್ತಂದ್ರೆ ನಮಗೆ ಕನ್ಫರ್ಮ್ ಆಗಿದೆ. ಅದಾದಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿ ಅವರ ಮನೆಯನ್ನು ನಾವು ಸರ್ಚ್ ಮಾಡುವಾಗ ಮನೆಯಲ್ಲಿ ಒಂದು 2 SBBL ಥರ ಒಂದು ನಾಟಿ ಬಂದೂಕು ಮತ್ತು ಒಂದು ಹ್ಯಾಂಡ್ಮೇಡ್ ರಿವಾಲ್ವರ್ ಥರ ಒಂದು ಬಂದೂಕನ್ನು ಅವರ ಮನೆಯಲ್ಲಿ ಸಿಕ್ಕಿದೆ. ಮತ್ತು ಅದು ತಯಾರಿ ಮಾಡುವುದಕ್ಕೆ ಏನೇನು ಉಪಹಾರ ಬೇಕಾಗುತ್ತದೋ, ಪೈಪ್, ಸ್ಪ್ರಿಂಗ್ ಮತ್ತು ಎಂಟಿ ಕಾರ್ಟ್ರಿಜ್, ಯೂಸ್ ಮಾಡಿರೋ ಎಂಟಿ ಕಾರ್ಟ್ರಿಜ್ ಒಂದು, ಮತ್ತು 12 bore mm ಅದು ಒಂದು ಬುಲೆಟ್ ಒಂದು, ಇದೆಲ್ಲ ಇತ್ತು. ಸೊ ಮನೆಯಲ್ಲಿಂದ ವಶಪಡಿಸಿಕೊಂಡು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇವರು ಇನ್ನೂ ಒಂದು 3 ಜನರಿಗೆ ಇವರು ಬಂದೂಕನ್ನು ರೆಡಿ ಮಾಡಿ ತಯಾರು ಮಾಡಿಕೊಟ್ಟಿರೋದು ಕಂಡು ಬಂದಿದೆ. ಅದರಲ್ಲಿ ಪಿರಿಯಾಪಟ್ಟಣದಲ್ಲಿ ಒಬ್ಬರು ಮತ್ತು ಭಾಗಮಂಡಲದಲ್ಲಿ ಇನ್ನೂ ಒಬ್ಬರು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರು ಒಬ್ಬರ ಹೆಸರು ಶಿವರಾಮ್ ಅಂದರೆ ಹೆಸರು, ಚೇತುಕಾಯ ಕರಿಕೆ ಕಡೆ ಇರುವ ಒಬ್ಬರು, ಮತ್ತು ಇನ್ನೊಬ್ಬರು ಎಸ್. ರವಿ 35 ವರ್ಷ, ಮಾರಲಿ ಗ್ರಾಮ, ಪಿರಿಯಾಪಟ್ಟಣದವರು. 3ನೇವರು ಕೋಟಿ 55 ವರ್ಷ, ಭಾಗಮಂಡಲ ಅವರೇ. ಸೊ ಇಂಥ ಒಂದು 3 ಜನ ಕಡೆ ಒಬ್ಬರೊಬ್ಬರ ಕಡೆ ಒಂದೊಂದು SBBL ಗನ್ ಥರ ಇತ್ತು. ಸೊ ಇವರು ಬೇಟೆಗೆ ಇದಕ್ಕೆಲ್ಲ ಯೂಸ್ ಮಾಡಿರೋದಕ್ಕೆ ಸಾಧನೆ ಇರುತ್ತದೆ. ಅದ್ರ ಜೊತೆಗೆ ಬೇರೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಿಗೂ ಕೂಡ ಯಾರಕ್ಕೂ ಇದ್ರ ಬಗ್ಗೆ ಮಾಹಿತಿ ಇದೆ ಅಂದರೆ ನಮಗೆ ಕೊಡಬಹುದು. ಮತ್ತು ಇವರು ಇಲ್ಲಿಗಳಾಗಿ ಬೇರೆ ಯಾರಕ್ಕೂ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ, ಯಾವಾಗಲೆಂದು ಈ ಕೆಲಸವನ್ನು ಮಾಡ್ತಾರೆ ಎಂಬುದು ಕೂಡ ವಿಚಾರಣೆ ಮಾಡ್ತಾ ಇದ್ವಿ. ಸೊ ಇವರು ಅಕ್ಯೂಸ್ಡ್ ಅವರು ಸುಮಾರು 12-15 ವರ್ಷವಾಗಿ ಇಲ್ಲಿ ನಮ್ಮ ಭಾಗಮಂಡಲ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಅವರನ್ನು ಕೂಡ ಮದುವೆ ಮಾಡ್ಕೊಂಡಿದ್ದಾರೆ. ಇವರು ನೇಟಿವ್ ಇಡುಕಿ ಡಿಸ್ಟ್ರಿಕ್ಟ್. ಸೊ ಇಡುಕಿ ಡಿಸ್ಟ್ರಿಕ್ಲಿಂದ ಬಂದು ತಂದೆ ಪಾಣತೂರಲ್ಲಿ ಕೆಲಸ ಮಾಡ್ತಾ ಇದ್ದರು. ಅಲ್ಲಿಂದು ನಮ್ಮ ಕರಿಕೆ ಕಡೆ ಬಂದು ಇವರು ಸೆಟ್ಲಾಗಿ ವಿಶ್ವಕರ್ಮ ಕಮ್ಯುನಿಟಿಯವರು ಇರೋದ್ರಿಂದ ಕತ್ತಿ, ಮಚ್ಚು ಇದೆಲ್ಲ ತಯಾರಿ ಮಾಡಿಕೊಡೋ ಕೆಲಸ ಮಾಡ್ಕೊಂಡಿರೋರು. ಬಂದೂಕನ್ನು ಈಗ ತಯಾರಿ ಮಾಡಿಕೊಟ್ಟಿರೋದಕ್ಕೆ ನಮಗೆ ಕಂಡು ಬಂದಿದೆ. ಸೊ ಈ ವಿಚಾರಣೆಯಲ್ಲಿ ಬಂದೂಕೊಂದು ವೆರಿ ಹೀನಿಯಸ್ ಇನ್ ನೇಚರ್ ಅಫೆನ್ಸ್ ಇರೋದ್ರಿಂದ ನಾವು ಆರ್ಮ್ಸ್ ಆ್ಯಕ್ಟಲ್ಲಿ ಕೇಸ್ ಬುಕ್ ಮಾಡಿ ಇದು ಬರೀ 4 ಜನವನ್ನು ಅರೆಸ್ಟ್ ಮಾಡಿದ್ವಿ. ಸುರೇಶ್ ಮತ್ತು ಉಳಿದ ಬಂದೂಕು ತೊಗೊಂಡೋಗಿರೋ ಒಂದು 3 ಜನವನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಸೊ ಮುಂದಿನ ದಿವಸಗಳಲ್ಲಿ ಇಂಥಾಗ ಕೊಡಗು ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಎಲ್ಲಿಯೇ ಅಫೆನ್ಸ್ ಆಗುವಾಗ ಸಾರ್ವಜನಿಕರು ಕೂಡ ಪೊಲೀಸರಿಗೆ ಇಮಿಡಿಯೇಟ್ಲಿ ಮಾಹಿತಿ ಕೊಡಿ. ಸೊ ಇದು ಒಂದು ದೊಡ್ಡ ಅಪರಾಧ. ಇದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ರೈಮನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತದೆ. ಸೊ ಮುಂದಿನ ವಿಚಾರಣೆ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಪರ್ಸನಲಿ ನಾನೇ ಕೂಡ ಈ ವಿಚಾರಣೆಯನ್ನು ಮಾನಿಟರ್ ಮಾಡ್ತಾ ಇದ್ದೀನಿ.
ಈ ವಿಚಾರಣೆಯಲ್ಲಿ ಪರ್ಟಿಕ್ಯುಲರ್ಲಿ ಸಿ ಪಿ ಐ ಅನೂಪ್ ಮಾದಪ್ಪ ಅವರು ಪರ್ಸ್ನಲಾಗಿ ಮಾಡ್ತಾಯಿದ್ರು ಮತ್ತು ಶೋಭಾಲಮಣಿ PSI ಅವರು ಮತ್ತು ಅವರ ಸ್ಟಾಫ್. ಸೊ ಎಲ್ಲರೂ ಕೂಡ ASI ಒಬ್ಬರು ಎಲ್ಲರೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ ಮತ್ತು ಫಾಲೋಅಪ್ ಕೂಡ ಮಾಡಿದ್ದಾರೆ. ಸೊ ಮಾಹಿತಿ ಬಂದಾದ ಮೇಲೆ ಆವಾಗಲಿಂದ ನಾವು ಹೇಳಿದ್ದೀವಿ, ಇಟ್ ವಾಸ್ ಅ ಗುಡ್ ಫಾಲೋಅಪ್ ಆ್ಯಂಡ್ ಫೈನಲಿ ನಾವು ಇವರನ್ನು ಅರೆಸ್ಟ್ ಮಾಡಿದ್ವಿ.